ಜೈಲಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಏನು ಗೊತ್ತಾ? ಸೆಂಟ್ರಲ್ ಜೈಲಿನಲ್ಲಿ ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಲಾಗಿದೆ. ಎಲ್ಲವೂ ಕೂಡ ಜೈಲಲ್ಲಿ ಸಿಗುತ್ತೆ, ಅಲ್ಲಿ ಎಲ್ಲವೂ ನಡೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಸೆಂಟ್ರಲ್ ಜೈಲಲ್ಲಿ ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಾಗಿದೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗನ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಿಸಲಾಯಿತು. ಜೈಲಲ್ಲೇ ಗನ್ ಡಿಸೈನ್ ಅಲ್ಲಿ ಕೇಕ್ ಅನ್ನ ಕತ್ತರಿಸಿ ಭರ್ಜರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಸೆಂಟ್ರಲ್ ಜೈಲ್ನಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿದ್ದಾರೆ ಕುಳ್ಳ ಸೀನಾ. ಗನ್ ಡಿಸೈನ್ ನಲ್ಲಿ ಕೇಕ್ ಮಾಡಿಸಿ ಇತ್ತೀಚೆಗಷ್ಟೇ ಸೆಲೆಬ್ರೇಷನ್ ಕೂಡ ಆಗಿತ್ತು. ಬರ್ತ್ಡೇ ಆಚರಿಸಿಕೊಂಡಿರುವಂತಹ ಫೋಟೋ ಈಗ ರಿವೀಲ್ ಆಗಿದೆ. ಇದೇನು ಶಿಕ್ಷೆ ನೀಡೋ ಜೈಲು ಅಥವಾ ಮಸ್ತಿ ಮಾಡೋ ಅಡ್ಡೇನೋ ಗೊತ್ತಾಗ್ತಾ ಇಲ್ಲ. ಒಂಥರ ರೆಸಾರ್ಟ್ ಕನ್ವರ್ಟ್ ಮಾಡ್ಬಿಡಿ. ಗೃಹ ಇಲಾಖೆ ಇದನ್ನ ಕನ್ವರ್ಟ್ ಮಾಡಿ ರೆಸಾರ್ಟ್ ಅಂತ ಹೇಳಿ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಬದಲು ಸೆಂಟ್ರಲ್ ರೆಸಾರ್ಟ್ ಅಂತ ಏನಾದರೂ, ಜೈಲ್ ರೆಸಾರ್ಟ್ ಅಂತ ಏನಾದರೂ ಹೊಸದಾಗಿ ನೇಮಿಂಗ್ ಕೊಟ್ಬಿಡಿ. ಗೃಹ ಸಚಿವರೇ, ಜೈಲಲ್ಲಿ ಹೇಗೆ ನಡೆಯುತ್ತೆ ನೋಡಿ ಸೆಲೆಬ್ರೇಷನ್ ನೋಡಿ. ಗನ್ ಡಿಸೈನ್ ಅಲ್ಲಿ ಕೇಕ್ ಮಾಡಿಸಿ ಕಟ್ ಮಾಡಿರೋದು. ಜೈಲಲ್ಲಿ ಪುಡಾರಿ ರೌಡಿಗಳು ಆಡಿದ್ದೇ ಆಟ, ಅವರದ್ದೇ ರೂಲ್ಸು. ಅಲ್ಲಿರೋ ಅಧಿಕಾರಿಗಳು ಏನಪ್ಪ ನಾಮಕಾವಸ್ಥೆಗೇನೋ ಗೊತ್ತಿಲ್ಲ ನೋಡಿ. ಅಲ್ಲಿ ಯಾವ ಪಾರ್ಟಿಗೇನ್ರಿ ಕಡಿಮೆ ಇದೆ? ಜೈಲು ಅನ್ನೋದೊಂದು ಬಿಟ್ರೆ ಯಾವ ಹೊರಗಡೆ ಸೆಲೆಬ್ರೇಟ್ ಮಾಡೋ ಪಾರ್ಟಿಗೆ ಏನು ಕಡಿಮೆ ಇದೆ ಅಲ್ಲಿ? ಪರಮೇಶ್ವರ್ ಅವ್ರು ಕುತ್ಕೊಂಡು ನೋಡ್ಬೇಕು. ನಾನು ವರದಿ ಕೇಳಿದ್ದೀನಿ, ನಾನು ಕ್ರಮ ತಗೋತೀನಿ, ಮತ್ತೊಂದು ಮಗದೊಂದು ನೋ. ದಯವಿಟ್ಟು ನೋಡಿ ಒಳಗಡೆ ಏನ್ ನಡೀತಾ ಇದೆ ಅಂತ. ಗೃಹ ಇಲಾಖೆ ಇದೆಯೋ ಅಥವಾ ಏನ್ ಮಲ್ಕೊಂಡಿದೆಯೋ ಗೊತ್ತಿಲ್ಲ. ಮನೆಯಲ್ಲಿ ಹೇಗೆ ಹೊರಗಡೆ ಹೇಗೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿದ್ರೆ ಅದೇ ತರ ಪಾರ್ಟಿ ಮಾಡಿದಾರಪ್ಪ. ಅಲ್ಲಿ ಏನ್ ಡಿಫ್ರೆನ್ಸ್ ಏನು? ಮನೆಯವ್ರಿಲ್ಲ ಅಷ್ಟೇ, ಫ್ಯಾಮಿಲಿಯವ್ರು ಇರಲ್ಲ ಅಷ್ಟೇ. ಸೊ ಸೆಂಟ್ರಲ್ ಜೈಲ್ ಬದಲು ಸೆಂಟ್ರಲ್ ಜೈಲ್ ರೆಸಾರ್ಟ್ ಹೋಟೆಲ್ ಅಂತ ಏನಾದರೂ ಕನ್ವರ್ಟ್ ಮಾಡ್ಬಿಟ್ಟು ನೇಮ್ ಇಟ್ಬಿಡಿ ಹೊಸದಾಗಿ.